ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮಿಂದ ಆಶೀರ್ವಾದ ಹೊಂದುವಂತೆ ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ ಮತ್ತು ಅವರ ಮಕ್ಕಳಿಗೆ ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಅದಕ್ಕೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ನಿಮ್ಮ ಚಿತ್ತಾನುಸಾರ ಅವರಿಗೆ ಕೊಟ್ಟು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 58ನೇ ಅಧ್ಯಾಯ 10ರಿಂದ. ಕೀರ್ತನೆಗಳು 58:10. ದೇವರ ನಾಮಕ್ಕೆ ಸ್ತೋತ್ರ. ದುಷ್ಟರಿಗಾಗುವ ಪ್ರತಿದಂಡನೆಯನ್ನು ಭಕ್ತರು ನೋಡಿ ಹರ್ಷಿಸಿ ಅವರ ರಕ್ತದಲ್ಲಿ ಕಾಲಾಡಿಸುವರು. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಆದುಕೊಂಡವರಿಗೆ ಯಾರು ನಾನಾ ತರದ ಶಿಕ್ಷೆ, ಕಷ್ಟ, ಸಂಕಟ, ದುಃಖಗಳನ್ನ ಕೊಡ್ತಾರೋ, ಅವರಿಗೆ ಅವರನ್ನು ಹಿಂಸೆ ಮಾಡ್ತಾರೋ, ಆಗ ದೇವರು ಆರಿಸಿಕೊಂಡ ಭಕ್ತರಿಗೆ ಅಂತವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣುವಂತೆ ರಕ್ತದಲ್ಲಿ ಅಂದರೆ ಅವರ ರಕ್ತವನ್ನ ತುಂಬಿಕೊಂಡು ಹೋಗುವಂತ ಒಂದು ಪರಿಸ್ಥಿತಿಯನ್ನು ಕೂಡ ದೇವರು ಅಂತ ದುಷ್ಟರಿಗೆ ಕೊಡ್ತಾರೆ ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಕೀರ್ತನೆ 112ರಲ್ಲಿ ಕೊಡೋದು ಬಹಳ ಸಲ ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ನಿನಗೆ ನನ್ನ ಮೇಲೆ ಸರಿಯಾದ ಭಯ, ಭಕ್ತಿ ಇರುವುದಾದರೆ, ವಿಶ್ವಾಸ ಇರುವುದಾದರೆ, ನಂಬಿಕೆ ಇರುವುದಾದರೆ ಅವರಿಗೆ ಬರುವ ಶಿಕ್ಷೆ ಕಣ್ಣಾರೆ ಕಾಣ್ತೀಯ, ಕಿವಿಯಾರೆ ಕೇಳ್ತೀಯ ಎಂಬುದಾಗಿ ಕೂಡ ಬೈಬಲಲ್ಲಿ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಅದೇ ಇದನ್ನೇ ಬೋಧಿಸಿದ್ದಾರೆ. ನೀನು ಶಾಂತಿ ಸಮಾಧಾನದಿಂದ ಇರು, ನಿನ್ನ ವಿರೋಧಿಗಳಿಗೆ ದುಷ್ಟರಿಗೆ ಕಾಲವೇ ತಕ್ಕಾದ ಉತ್ತರೆಯನ್ನು ಕೊಡ್ತದೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಅಂತವರಿಗೆ ಅವರವರೇ ಹೊಡೆದಾಡಿಕೊಂಡು ಸಾಯುವಂಥದ್ದು, ಕೈಕಾಲು ಮುಚ್ಚಿಕೊಳ್ಳುವಂಥದ್ದು, ನಾನಾ ರೀತಿ ಕಷ್ಟ, ಸಂಕಟ, ದುಃಖದಲ್ಲಿ ಸಾಯುವಂಥದ್ದನ್ನೆಲ್ಲ ಇವತ್ತು ಕೂಡ ಅದೇನಾಗಿದೆ ನಡೆಯುತ್ತಲೇ ಇದೆ. ಇದು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಕಣ್ಣಲ್ಲಿ ಕೂಡ ಇವತ್ತು ಕಾಣ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಗದರಿಸ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ, ಮಾತು ಕೇಳ್ತಾ ಇಲ್ಲ. ಅವರಿಗೆ ಬರುವ ಶಿಕ್ಷೆ ಅಷ್ಟಿಷ್ಟಲ್ಲದ ಕಾರ್ಯ ಇವತ್ತು ಕೂಡ ನೆರವೇರ್ತಲೇ ಇದೆ. ಆದ್ದರಿಂದ ದಯವಿಟ್ಟು ದೇವರು ಆದುಕೊಂಡವರಿಗೆ ಯಾರಿಗೇ ಆಗಲಿ ಹಿಂಸೆ ಕೊಡಕ್ಕೆ ಹೋಗಬಾರ್ದು, ಮನಸ್ಸಿಗೆ ನೋವು ಮಾಡಬಾರ್ದು, ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಲು ಹೋಗಬಾರದು ಅಂತ ಇದರ ಅರ್ಥವಾಗಿದೆ. 11ನೇ ವಚನ. ನೀತಿವಂತನಿಗೆ ಫಲ ಉಂಟೆ ಎಂಬಂತಲೂ ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ ಸರ್ವರು ಒಪ್ಪಿಕೊಳ್ಳುವರು. ನಮಗೆ ಸ್ತೋತ್ರ. ಆವಾಗ ನೋಡಿ ದೇವರ ಆತ್ಮ ಎಲ್ಲಿದೆ, ನೋಡಿ ಇಂಥವನು ಹೀಗೆ ಹೇಳ್ದ, ಇಂಥವನಿಗೆ ಇಂಥವಳಿಗೆ ಹೀಗೆ ಹೇಳಿದ, ಅದು ನೆರವೇರಿತು. ಖಂಡಿತವಾಗಿ ಅವನು ದೇವರ ಮನುಷ್ಯನೇ, ದೇವ ಮಾನವನೇ, ಹೇಳಿದೆಲ್ಲ ನೆರವೇರುತ್ತಲೇ ಇದೆ. ಯಾವ ಕಷ್ಟ, ಸಂಕಟ, ದುಃಖದಲ್ಲಿ ಬಂತು, ಖಂಡಿತವಾಗಿ ಅವನೊಂದಿಗೆ ದೇವರು ಇದ್ದಾರೆ, ನ್ಯಾಯಸ್ಥಾಪಕನಾದ ದೇವರು ಅಂತ. ಆಗ ಎಲ್ಲರೂ ಆ ಕಷ್ಟಗಳನ್ನು ಅವರ ಹೇಳಿದ ಮಾತುಗಳು ನೆರವೇರಿದಾಗ ಒಪ್ಪಿಕೊಳ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ. ಅದು ಇವತ್ತು ನನ್ನ ಜೀವಿತದಲ್ಲಿ ಕೂಡ ಬಹಳಷ್ಟು ನೆರವೇರಿ ಹೋಗಿದೆ. ಬಹಳ ಜನ ಹೇಳ್ತಾರೆ, ಈಗ ನಾನು ಇದ್ದಂತ ಊರಲ್ಲಿ ಕೂಡ ಅದುವೇ ನಡೀತಾ ಇದೆ, ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಆಗ ಅದನ್ನು ಕೂಡ ಇವತ್ತು ಬಹಳ ಜನ ಏನ್ ಮಾಡ್ತಾರೆ, ಹೌದಪ್ಪ ಇವನು ದೇವ ಮಾನವ ಎಂಬುದಾಗಿ ಹಾಗೆ ದೇವರ ಆದುಕೊಂಡವರ ಮುಖಾಂತರ ತಿಳಿಸ್ತಾರೆ, ಕಾರ್ಯಗಳು ನೆರವೇರುತ್ತವೆ. ಇದರಲ್ಲಿ ತಿಳ್ಕೊಳ್ಬೇಕು, ಇವರು ಖಂಡಿತವಾಗಿಯೂ ದೇವ ಮಾನವರು ಎಂಬುದಾಗಿ, ಇವರ ದೇವರೇ ನಿಜವಾದ ದೇವರು ಎಂಬುದಾಗಿ ಅವರು ಸರ್ವರು ಒಪ್ಪಿಕೊಳ್ಳುವ ದಿವಸ ಬಂದೇ ಬರ್ತದೆ. ನಮಗೆ ಸ್ತೋತ್ರವಾಗಲಿ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರುತ್ತಲೇ ಇದೆ. ನಮಗೆ ಸ್ತೋತ್ರ. ಇಲ್ಲಿಗೆ 58ನೇ ಅಧ್ಯಾಯ ಕೀರ್ತನೆಗಳು ಮುಕ್ತಾಯವಾಯಿತು. ಈಗ 59ನೇ ಅಧ್ಯಾಯಕ್ಕೆ ಹೋಗೋಣ. ಇದರ ಮುಖ್ಯಾಂಶಗಳು ಏನಪ್ಪ ಅಂದ್ರೆ,
ಹಿಂಸೆಗೊಳಗಾದ ನಿರಪರಾಧಿಯ ಪ್ರಾರ್ಥನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರ ಹಿಂದೆ ಕೂಡ ನಾವು ತಿಳ್ಕೊಂಡಿದ್ದೇವೆ, ಹಿಂಸೆಗೆ ಒಳಗಾದವರು ಇದು ನಾನಾ ರೀತಿ. ಮತ್ತೊಂದು ಸಲ ದಾವೀದರ ಅರಸರಿಗೂ ಕೂಡ ಇದನ್ನೇ ದೇವರ ನಾಮದಲ್ಲಿ ತಿಳಿಸಿದರೆ, ಅವರ ಮುಖಾಂತರ ದೇವರು ತಿಳಿಯಪಡಿಸಿದರೆ. ಆದರೂ ಶಾಂತಿ ಸಮಾಧಾನವನ್ನ ಕಳ್ಕೊಳ್ಬೇಡಿ, ಎಷ್ಟೇ ಹಿಂಸೆ ಬಂದರೂ ಕೂಡ ಪ್ರಾರ್ಥಿಸಿರಿ, ದೇವರಿಂದ ದೂರ ಹೋಗ್ಬೇಡಿ ಅಂತ ಮತ್ತೊಂದ್ಸಲ ಇದನ್ನ ದಾವೀದರ ಅರಸರ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 59:1. ನನ್ನ ದೇವರೇ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು, ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿರಿಸು. ನೋಡಿ, ನಮಗೆ ಯಾರಾದರೂ ವಿರೋಧಿಗಳು ಬರುವುದಾದರೆ, ಮನೆ ಮಠ ತೊರೆಯುವುದಾದರೆ, ಹೆಂಡತಿ ಮಕ್ಕಳು ವಿರೋಧ ಬರುವುದಾದರೆ, ಬಂಧು ಬಳಗ ಅಕ್ಕಪಕ್ಕದವರು, ಇಡೀ ರಾಜ್ಯವೇ ಅಥವಾ ಇಡೀ ಜನಾಂಗವೇ ನಮಗೆ ವಿರುದ್ಧವಾಗಿ ಬರುವುದಾದರೆ, ಆಗ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂತೆ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಯಲ್ಲಿ ಈಗ ನನ್ನ ಮುಖಾಂತರ ಕೀರ್ತನೆಯಲ್ಲಿ ಬರೆದಿರುವುದನ್ನ ಹಾಗೂ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡಿದಂಥದನ್ನು ಕೂಡ ನಾವು ಅನೇಕರು ತಿಳಿದುಕೊಂಡಿದ್ದೇವೆ, ತಿಳಿದುಕೊಳ್ಳುತ್ತಲೇ ಇದ್ದೇವೆ. ಬೈಬಲ್ ಮೂಲಕ ಕೂಡ ಈಗ ನಮಗೆ ವಿಶೇಷವಾಗಿ ದೇವರು ತಿಳಿಯಪಡಿಸಿದ್ದಾರೆ. ಆದರೆ ನನಗೆ ಕೂಡ ಈ ಬೈಬಲ್ ಹೀಗೆಲ್ಲ ಇದೆ, ಈ ರೀತಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಗೊತ್ತೇ ಇರಲಿಲ್ಲ. ಕಾರಣ ಯಾಕೆ, ನಾನು ಕೂಡ ಹಿಂದೆ ಒಂದು ದುಷ್ಟ ಮನುಷ್ಯನಾಗಿದ್ದೆ, ಲೋಕದ ಮನುಷ್ಯನಾಗಿದ್ದೆ. ಇದು ಬಹಳ ಸಲ ನಾನು ಹೇಳಿದ್ದೇನೆ. ಆಗ ನನ್ನನ್ನು ಯಾರು ನಡೆಸಿದರು? ದೇವರೇ ನನ್ನನ್ನು ನಡೆಸ್ತಾ ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾರೋ ಅವರನ್ನು ದೇವರೇ ನಡೆಸ್ತಾರೆ. ಅವರಿಗೆ ಗ್ರಂಥದ ಮೂಲಕವೂ ಕೂಡ ಬಹಳ ಎಚ್ಚರಗೊಳಿಸ್ತಾರೆ. ಅದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ಕೂಡ ಕೊಡ್ತಾರೆ. ಹಾಗೆ ನಾನು ಯಾವ ಬೋಧಕರ ಹತ್ರನೂ ಹೋಗಿಲ್ಲ, ಯಾವ ಬೈಬಲ್ ಕಾಲೇಜಲ್ಲಿಗೂ ನಾನು ಹೋಗಿಲ್ಲ. ಸ್ವತಃ ಬೈಬಲನ್ನೇ ಓದಿಕೊಂಡು ಬರ್ಕೊಂಡು, ಸ್ಕೂಲ್ ಮಕ್ಕಳು ನೋಟ್ ಬುಕ್ ಬರ್ಕೊಂಡು ಯಾವ ರೀತಿ ಅಭ್ಯಾಸ ಮಾಡ್ತಾರೋ ಅದೇ ರೀತಿ ಮಾಡಿ 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 ಬೈಬಲ್ ಕಾಲೇಜಿನಲ್ಲಿ ಡೀಕನ್ ಮತ್ತು ಬೋಧಕನಾಗುವಂತಿದರನ್ನು ಮಾಡಿದರು ದೇವರು. ದೇವರ ಸ್ತೋತ್ರ. ಇವತ್ತು ಕೂಡ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ಹಾಗೆ ಇವತ್ತು ನನ್ನ ಮೂಲಕ ಕೇಳುವರಾದ ನಿಮ್ಮ ಮೇಲೆ ದೇವರು ಪ್ರೀತಿ ಇಟ್ಟು ಇದನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಏನ್ ಮಾಡ್ಬೇಕು? ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು, ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನ ತಪ್ಪಿಸಿ ಭದ್ರ ಸ್ಥಳದಲ್ಲಿ ಇರಿಸು. ನೋಡಿ, ಒಂದು ಸಮಯದಲ್ಲಿ ದಾವೀದರ ಅರಸನಿಗೆ ಕೂಡ ಶತ್ರುಗಳು ತನ್ನ ಸ್ವಂತ ಮಗನೇ, ಸ್ವಂತ ಮಾವ, ಹೆಂಡತಿ, ಅಪ್ಪನೇ, ಇತರ ಪ್ರಜೆಗಳು ವಿರೋಧಿಗಳಾಗಿ ಬಂದ್ರು, ಕಾಡಿಗೆ ನಡೆಸಿದ್ರು. ಅಲ್ಲಿ ಒಂದು ಮನುಷ್ಯನ ಮೂಲಕ ಅನ್ನ, ಆಹಾರ, ನೀರು ಎಲ್ಲವನ್ನ ಅಲ್ಲಿ ತಲುಪಿಸುವ ಹಾಗೆ ಮಾಡಿದ್ರು. ಎಲಿಯ ಪ್ರವಾದಿಯನ್ನು ರಕ್ಷಿಸಿದ್ರು. ಅಬ್ರಹಾಂ, ಇಸಾಕ್, ಯಾಕೋಬರನ್ನು ಕೂಡ ಶತ್ರುಗಳ ಕೈಯಿಂದ ತಪ್ಪಿಸಿದ್ರು. ಹಾಗೆ ನಾನಾ ರೀತಿಯಲ್ಲಿ ಹಾಗೆ ನನಗೆ ಕೂಡ ಹೆಂಡತಿ, ಮಕ್ಕಳು, ಬಂಧು ಬಳಗ ಎಲ್ಲ ಒಳಗೆ ವಿರೋಧವಾಗಿದ್ದಾಗ ಅಲ್ಲಿಂದ ನನ್ನನ್ನು ತಪ್ಪಿಸಿದ್ರು, ಕಾಪಾಡಿದ್ರು. ಇಲ್ಲಿವರೆಗೆ ಏನೇನೋ ಮಾಡಬೇಕು ಅಂತಿದ್ದವರಿಗೆ ದೇವರಂತವರ ಕೈಗೆ ನನ್ನನ್ನು ಒಪ್ಪಿಸಿ ಕೊಡಲಿಲ್ಲ. ಇವತ್ತುವರೆಗೆ ರಕ್ಷಣೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಇವತ್ತು ಕೂಡ ಶತ್ರುಗಳು ಒಳಗೊಳಗೆ ಏನೇನೋ ಎರೀತಾ ಇದ್ದಾರೆ. ಆದರೆ ಎದುರು ಬಂದು ಮಾತನಾಡುವುದಿಲ್ಲ, ಯೋಚನೆ ಮಾಡುವ ಒಂದು ಕಾರ್ಯವು ಕೂಡ ನೆರವೇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಏನ್ ಮಾಡ್ಬೇಕು? ಈಗ ವಿರೋಧಿಗಳು ಬಂದಾಗ ಖಂಡಿತವಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ನಿಜವಾದ ಭರವಸೆ ಇಟ್ಟು. ಆಗ ದೇವರು ವಿರೋಧಿಗಳ ಕೈಯಿಂದ ತಪ್ಪಿಸಿ ಅವರಿಗೆ ಬರುವ ಶಿಕ್ಷೆಯನ್ನ ನಮ್ಮ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಸರ್ವ ಸೃಷ್ಟಿಕರ್ತನಾದ ತಂದೆ, ಮಗ, ಪರಿಶುದ್ಧನಾದಂದ್ರೆ ಯೇಸು ಕ್ರಿಸ್ತನಂದ್ರೆ ಪರಮಾತ್ಮ ನಮ್ಮಂತ ಭಗವಂತನ ಅಲ್ಲಾಹ ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ಮಾತಲ್ಲಿ ಹೇಳಬೇಕು ಅಂತಿದ್ರೆ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಎರಡನೇ, ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿ ಇರಿಸೋ. ನೋಡಿ, ತಪ್ಪಿಸಿ ಕಾಪಾಡ್ತಾರೆ, ರಕ್ಷಿಸ್ತಾರೆ. ಯಾವುದೇ ಕಾರಣಕ್ಕೂ ನಮಗೆ ಅಪಾಯ ಬರದ ಹಾಗೆ ಮಾಡ್ತಾರೆ. ಕಷ್ಟ, ಸಂಕಟ, ದುಃಖ ಇದೆ, ಆದ್ರೂ ನಮ್ಮನ್ನು ತಪ್ಪಿಸಿ ಕಾಪಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದಾವೀದರ ಅರಸರಿಗೆ ಬಂದಾಗ ತನ್ನ ಹೆಂಡತಿಯನ್ನ ಕರ್ಕೊಂಡು ಅಡವಿಗೆ ಹೋಗುವಾಗೆ ಮಾಡಿದ್ರು. ಅಡವಿಲಿ ಊಟ ಇತ್ತ, ನೀರಿತ್ತ, ಏನಿತ್ತು, ಅಲ್ಲಿ ಒಂದು ಮನುಷ್ಯನ ಮೂಲಕ ಊಟ ನೀರನ್ನ ತಲುಪಿಸಿದ್ರು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲಿಯ ಪ್ರವಾದನ ಕೂಡ ದೇವರನ್ನು ಅರಿತ ಒಂದು ಈಜೆಬೆಲ್ ಒಂದು ಸ್ತ್ರೀ, ಅವಳೊಂದಿಗೆ ವ್ಯಭಿಚಾರ ಮಾಡುತ್ತಿರೋರನ್ನ ಕಟ್ಟಿಕೊಂಡು ಎಲಿಯನ ಮೂಲಕ ದೇವರು ತಿಳಿಸಿ
ನುಡಿಸಿದಂತ ಮಾತನ್ನು ಸಹಿಸಲಾರದೆ ಕೊಲೆ ಮಾಡಲು ಪ್ರಯತ್ನಿಸಿದಾಗ ಕಾಡೊಳಗೆ ನಡೆಸಿದ್ರು. ಕಾಗೆಗಳ ಮೂಲಕ ಊಟ ಮತ್ತು ಮಾಂಸವನ್ನ ಕೊಡಿಸಿದ್ರು. ಆಮೇಲೆ ನೋಡ, ಗಿಡದ ಬುಡದಲ್ಲಿ ನೀರಿದೆ, ಹೋಗಿ ಕುಡಿದು ನೀನು ಅಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋ, ಇನ್ನು ಬಹಳ ದೂರ ನಡೆಯಬೇಕಾಗಿದೆ ಅಂತ ಹೇಳಿ ಅಲ್ಲಿಗೆ ನಡೆಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಬ್ರಹಾಮ, ಇಸಾಕು, ಯಾಕೋಬರನ್ನು ಕೂಡ ಅಲ್ಲಿ ನಡೆಸುವಂತ ಸ್ಥಳಗಳೆಲ್ಲ ವಿರೋಧಿಗಳು ಬಂದು ಭದ್ರ ಸ್ಥಳದಲ್ಲಿ ಇರಿಸಿದರು. ಹಾಗೆ ಇವತ್ತು ನನ್ನನ್ನು ಕೂಡ ದೇವರು ಎಲ್ಲೆಲ್ಲೋ ನಡೆಸಿದ್ರು. ಈಗ ಸರಿಯಾದ ಶಾಂತಿ, ಸಮಾಧಾನ, ಧೈರ್ಯವನ್ನ ಕೊಟ್ಟು ಈಗ ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಅಂತ ಕಷ್ಟಗಳು ಬಂದಾಗ, ದೇವರು ತಿಳಿಯಪಡಿಸಿದಾಗ ಪ್ರಾರ್ಥಿಸಬೇಕು. ಇದು ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ ಕೂಡ ಇದನ್ನು ಆಗಾಗ ದೇವರು ನನ್ನ ಮೂಲಕ ನಿಮಗೆ ತಿಳಿಯಪಡಿಸಿದ್ದಾರೆ. ನಿಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸಿರಿ, ಮೈಯಿಗೆ ಮೈ ತೀರಿಸುವುದು ನನ್ನ ಕೆಲಸ, ನಿಮ್ಮ ಕೆಲಸವಲ್ಲ ಅಂತೇಳಿ ಅಪೊಸ್ತಲನಾದ ಪೌಲರ ಮೂಲಕ ಕೂಡ, ಅಂದ್ರೆ ಒಂದು ದೇವಮಾನವರ ಮೂಲಕ ಕೂಡ ಇದನ್ನು ತಿಳಿಸಿದ್ದಾರೆ. ನಾವು ಶಾಂತಿ ಸಮಾಧಾನದಲ್ಲಿ ಸಹಿಸಿಕೊಂಡು ಮುಂದೆ ಹೋಗಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ಅಂತವರಿಗಾಗಿ ಶಾಪ ಶಬ್ದ ಇದು ನಾವು ಹಾಕಬಾರದು. ಆವಾಗ ದೇವರಲ್ಲಿ ಕಾರ್ಯ ಮಾಡುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ ನೋಡಿ, ಅವರನ್ನು ಕೊಲೆ ಮಾಡಬೇಕು, ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಐಗುಪ್ತ ದೇಶದ ಅರಸ ಅವರ ಎಲ್ಲಾ ಸೈನಿಕರನ್ನ ಕರ್ಕೊಂಡು ಹಿಂದೆ ಬಂದಾಗ ಏನ್ ಮಾಡಿದ್ರು? ಅವರ ಕೆಂಪು ಸಮುದ್ರ ದಾಟಲೇಬೇಕು, ಆ ನೀರನ್ನ ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಈ ದೇವರು ಆದುಕೊಂಡ ಜನಾಂಗವನ್ನ, ಇಸ್ರಾಯೇಲರನ್ನ ಅವರನ್ನು ದಾಟಿಸಿದ್ರು. ಆಮೇಲೆ ಅದೇ ನೀರಲ್ಲಿ ವಿರೋಧಿಗಳನ್ನ ಮುಚ್ಚಿ ಹಾಕಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದೇ ಪ್ರಶ್ನೆ ಇವತ್ತು ದೇವರ ಆದುಕೊಂಡವರ ವಿಚಾರ ನಮ್ಮಲ್ಲಿ ಕೂಡ ನಡೀತದೆ. ಅದು ಮಹಾದೊಡ್ಡ ಕಾರ್ಯದಲ್ಲಿ ನಡೆಯಿತು. ಇವತ್ತು ನಮಗೆ ಅದು ಗೊತ್ತಾಗ್ತಾ ಇಲ್ಲ. ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಪರಮಾತ್ಮ ಭಗವಂತ ನಡೆಸ್ತಾನೆ ಅಂತ ಹೇಳುವಂಥದ್ದು, ಅದುವೇ ಬರುವಂತ ಶಿಕ್ಷೆ ಕಣ್ಣಾರೆ ಕಾಣುವಂಥದ್ದು, ಕಿವಿಯಾರೆ ಕೇಳೋದು, ಇವತ್ತು ಕೂಡ ಅದು ನೆರವೇರ್ತಲೇ ಇದೆ. ಒಟ್ಟಿನಲ್ಲಿ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 2ನೇ ವಚನ, ಕೆಡುಕರಿಂದ ಬಿಡಿಸು, ಕೊಲೆ ಪಾತಕರಿಂದ ನನ್ನನ್ನು ರಕ್ಷಿಸು. ನೋಡಿ, ದುಷ್ಟರಿಂದ ಅವ್ರು ಏನ್ ಮಾಡೋದು? ನನ್ನನ್ನು ತಪ್ಪಿಸು. ಕೊಲೆ ಪಾತಕರು, ಅವರು ಕೊಲೆ ಮಾಡಕ್ಕೂ ಹಿಂಜರಿಯುವುದಿಲ್ಲ, ಏನ್ ಮಾಡಲು ಹಿಂಜರಿಯುವುದಿಲ್ಲ, ಅವರು ದುಷ್ಟರಾಗಿದ್ದಾರೆ. ಅವರಿಂದ ನನ್ನನ್ನು ರಕ್ಷಿಸು. ಕೆಡುಕರಿಂದ ಅಂದ್ರೆ ನಾನಾ ರೀತಿಯ ಬೈಯೋದು, ಮಾಡೋದು, ಇದೆಲ್ಲ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಕೆಡುಕರು, ಅವರಿಗೆ ಒಳ್ಳೆಯ ಮಾತುಗಳು, ಒಳ್ಳೆ ಕಾರ್ಯಗಳು ಬೇಡ, ವಿರುದ್ಧವಾಗಿ ಇರಬೇಕು, ನ್ಯಾಯಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಇವರಾಗಿದ್ದಾರೆ ಕೆಡುಕರು. ಕೊಲೆ ಪಾತಕರಂದ್ರೆ ಇನ್ನೊಬ್ಬರಿಗೆ ಕೊಲೆ ಮಾಡಿಸೋದು ಅಥವಾ ಅವರೇ ಕೊಲೆ ಮಾಡಿಸುವಂಥದ್ದು ಸಹಿಸಿಕೊಳ್ಳಲಾಗದೆ ಇಂಥವರಿಂದ ನಾನು ತಪ್ಪಿಸಪ್ಪ ಅಂತೇಳಿ ನಾವು ವಿರೋಧಿಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಅಂತವ್ರ ಜೊತೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಅವರ ಜನ ಬಹಳ ಇದೆ, ಹಣವಂತರು, ಶಕ್ತಿವಂತರು ಆಗಿರ್ಬಹುದು ಅಥವಾ ಬಲಾಢ್ಯರು ಆಗ್ಬಹುದು. ನಾವು ಬಡವರಾಗಿರ್ತೇವೆ, ನಮ್ಮ ಕೈಲಿ ಏನು ಇಲ್ಲ ಅಥವಾ ಏನು ಇಲ್ಲೇ ಇದ್ದರೂ ನಮಗೆ ಅವ್ರ ಹತ್ರ ಹೋರಾಡೋ ಶಕ್ತಿ ಕೂಡ ನಮಗೆ ಇರೋದಿಲ್ಲ ಈ ಲೋಕದಲ್ಲಿ. ಆವಾಗ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಕಾವಲು ದೂತರ ಮೂಲಕ ದೇವರು ನಮ್ಮನ್ನು ನಡೆಸುವವರಾಗಿದ್ದಾರೆ. ಆ ಪವಿತ್ರಾತ್ಮರ ಮೂಲಕ ನಮ್ಮನ್ನು ನಡೆಸುವವರಾಗಿದ್ದಾರೆ. ಇದು ಕೀರ್ತನೆ 91, ರಕ್ಷಣೆಯ ವಾಗ್ದಾನ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೂತರಿಗೆ ಅಪ್ಪಣೆ ಕೊಟ್ಟಿರಂತೆ. ಅಲ್ಲಿ ಕೂಡ ದಾವೀದರಸರು ಹೇಳ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ದೂತರಿದ್ದಾರೆ, ಅವರ ಮೂಲಕ ದೇವರು ಆದುಕೊಂಡವರನ್ನ ಖಂಡಿತವಾಗಿ ರಕ್ಷಿಸ್ತಾರೆ. ಪವಿತ್ರಾತ್ಮರ ಮೂಲಕ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಂಪೂರ್ಣ ಭರವಸೆ ನಾವು ಪ್ರಾರ್ಥಿಸುವವರಾಗಿರ್ಬೇಕು ಇಂಥ ವಿರೋಧಿಗಳಿಗಾಗಿ. 3ನೇ ವಚನ, ಇಗೋ ನನ್ನ ಜೀವಕ್ಕೆ ಹೊಂಚು ಹಾಕುತ್ತಾರೆ, ಬಲಿಷ್ಠರು ನನಗೆ ವಿರೋಧವಾಗಿ ಗುಂಪು ಕೂಡುತ್ತಾರೆ. ನೋಡಿ, ಅವನು ಒಳ್ಳೇದು ಹೇಳ್ತಾನೆ, ಅಯ್ಯೋ ಬಹಳ ಕಾನೂನು ಮಾತಾಡ್ತಾನೆ, ಬಹಳ ವಿರೋಧವಾಗಿ ಮಾತಾಡ್ತಾನೆ, ನಮಗೆ ವಿರುದ್ಧವಾಗಿ, ಅಪ್ಪ ಇವನನ್ನು ಇಡಬಾರದು, ಇಟ್ಟ ನಮಗೆ ಪ್ರಯೋಜನ, ಇವರಿಂದಾಗಿ ಬಹಳ ಜನ ಸರಿಯಾದ ರೀತಿಗೆ ಬರ್ತಾರೆ, ನಮಗೆ ವಿರೋಧಿಗಳಾಗಿ ಬರ್ತಾರೆ, ಇವರನ್ನು ಕೊಳ್ಳಲೇಬೇಕು, ಯಾವ ರೀತಿಗಾದ್ರೂ ಇವರನ್ನು ಬಿಡಬಾರದು ಎಂಬುದಾಗಿ. ದೇವರು ಕೂಡ ಮನುಷ್ಯನ ಅವತಾರವೆತ್ತಿ ಬಂದಾಗ ಸರಿಯಾಗಿ ದೇವರ ವಿಷಯವನ್ನ, ನ್ಯಾಯವನ್ನ ತಿಳಿಸಿದಾಗ ಸಹಿಸಿಕೊಳ್ಳದೆ ದೇವರು ಅರಿತುಕೊಂಡವರೇ ಅವರನ್ನ ಹೊಡೆದರು, ಹಿಡಿದುಕೊಟ್ಟು ಸೆಲೆಬ್ರಿಗೇರಿಸಿದ್ರು, ಕೊಂದ್ರು, ಸಮಾಧಿ ಮಾಡಲಿಲ್ಲ, ಎಲ್ಲವನ್ನ ಮಾಡಿದ್ರು, ಬಹಳ ನೋವನ್ನ ಮಾಡಿದ್ರು. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಏನಾಗ್ತದೆ, ಲೋಕದ ಜನಗಳಿಗೆ, ದುಷ್ಟರಿಗೆ, ಅನೀತಿವಂತರಿಗೆ
ದೇವರ ವಿಷಯ ನ್ಯಾಯವು ಬೇಡವೇ ಬೇಡ, ಅನಾಚಾರವೇ ಬೇಕು. ಹಾಗಂತವರಿಗಾಗಿ ನಾವು ಏನ್ ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. ಹಿಂದೆ ಹೇಳಿದಾಗ ಅವರು ಬಲಿಷ್ಠರು, ಅವರು ಬಹಳ ಜನ ಇದ್ದಾರೆ, ಆದ್ರೆ ನಾವು ಏನ್ ಮಾಡಕ್ಕೂ ಆಗೋದಿಲ್ಲ. ನಮಗೆ ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ ದಾರಿ. ಅದು ಇವತ್ತು ಕೂಡ ನನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ಮುಂದೆ ಏನ್ ಮಾಡ್ಬೇಕು ಅಂತ ದೇವರು ವಿಶೇಷವಾದ ಜ್ಞಾನವನ್ನ ಕೊಟ್ಟು ನನಗೆ ನಡೆಸುವವರಾಗಿದ್ದಾರೆ. ಅದು ಇವತ್ತು ಕೂಡ ನೆರವೇರುತ್ತಲೇ ಇದೆ, ಈ ದಿವಸದವರೆಗೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮಗೆ ಬಂದಾಗ ನಾವು ಏನು ಮಾಡ್ಬೇಕಂತ ವಿರೋಧಿಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ಹಾಗೆ ಯೆಹೋವನೇ, ನಾನು ನಿರ್ದೋಷಿಯೂ ನಿರಪರಾಧಿಯೂ ಅಲ್ಲವೇ ಅಂತ ದಾವೀದರಸರು ಅದರ ಮತ್ತೊಂದು ಮಾತನ್ನು ಹೇಳಿದ್ದಾನೆ. ನಾನು ನಿರ್ದೋಷಿಯಪ್ಪ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡೀತಿದ್ದಾನೆ. ನಾನು ನಿರಪರಾಧಿ, ನಾನು ಅಪರಾಧಿ ಅಲ್ಲವೇ ಅಲ್ಲ. ಆ ಮಟ್ಟಕ್ಕೆ ನಾವು ನಮ್ಮನ್ನು ನಡೆಸಿಕೊಳ್ಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ, ಯಾವುದೇ ತಪ್ಪು ಇಲ್ಲದೆ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತೆ ದೇವರನ್ನು ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ದೇವರಿಗೆ ಸಂತೋಷಗೊಳ್ಳಬೇಕು. ಆ ರೀತಿ ನಾವು ನಡ್ಕೊಳ್ಬೇಕು. ಆಗ ನಾವು ಪ್ರಾರ್ಥಿಸಿದಾಗ ದೇವರು ಉತ್ತರವನ್ನು ಕೊಡ್ತಾರೆ. ಮತ್ತು ಅವ್ರ ಜೊತೆಲಿ ಸೇರಿ ಲೋಕ ವಿಷಯದಲ್ಲಿ ಸೇರ್ಕೊಂಡು ಪ್ರಾರ್ಥಿಸಿದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ.